ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಎಂಬತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಕಟಣೆ ಪುಸ್ತಕ ಓದುವುದು ಒಂದು ಆಶೀರ್ವಾದ. ಅದನ್ನು ಓದುವವನು ಧನ್ಯನು, ಅದರ ಬಗ್ಗೆ ಮಾತನಾಡುವವನು ಧನ್ಯನು ಅಂತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಈ ಪುಸ್ತಕವನ್ನ ಓದುವುದರಿಂದ ಕೊನೆ ಕಾಲದಲ್ಲಿ ನಮಗೆ ಒಂದು ಮಾರ್ಗದರ್ಶನವಾಗಿ ಇರುವಂತ ಒಂದು ವಿಷಯವಾಗಿದೆ. ನಿಮ್ಮ ಸತ್ಯವೇದಗಳನ್ನು ತೆರೆದು ಒಂದು ಪುಸ್ತಕ, ಒಂದು ಪೆನ್ಸಿಲ್ ಅಥವಾ ಪೆನ್ನನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ತುಂಬ ಸಂತೋಷ. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮಗೆ ನೀವು ಕೊಟ್ಟಿದ್ದೀರಾ. 5ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದೋಣ. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡನು. ಈ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯವನ್ನು ನಾವು ಓದಿದ್ದೇವೆ. ಈ ಪುಸ್ತಕ, ಈ ಬಲಗೈ, ಇದರ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಇದು ಯಾರು, ಎತ್ತ ಎಂಬತಕ್ಕಂಥ ವಿಷಯ ನಮಗೆ ಗೊತ್ತಾಗಿದೆ. ಆದರೆ ಎಲ್ಲೋ ಒಂದು ಈ ಬಲಗೈ ಮತ್ತು ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ಮತ್ತು ಆ ಪುಸ್ತಕವನ್ನು ಇನ್ನು ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೂತನವಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಸಂಕ್ಷಿಪ್ತವಾಗಿ ಈ ವಚನವನ್ನು ಕಿರು ಪರಿಚಯ ಮಾಡಿಕೊಡಿ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನು ಸಹ ಸ್ವತಃ ತಾನೊಬ್ಬನೇ ಮಾಡಲಿಕ್ಕೆ ಸಾಧ್ಯವಿಲ್ಲದ ಕಾರ್ಯ. ಯಾಕೆಂದ್ರೆ ತಂದೆಯ ಒಂದು ಶಕ್ತಿ ಅವನಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ತಂದೆ ಮತ್ತು ಮಗ ಲೋಕದ ವಿಮೋಚನೆಯಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥವರು. ರಕ್ಷಣೆ ಎಂಬತಕ್ಕಂಥದ್ದು ಯಾರು ಒಬ್ಬರಿಂದಲೂ ಸಾಧ್ಯವಾಗದೇ ಇರತಕ್ಕಂಥದ್ದು. ನನ್ನ ತಂದೆಯ ಚಿತ್ತವಿಲ್ಲದಿದ್ದರೆ ನಾನು ಏನನ್ನು ಮಾಡಲಿಕ್ಕೆ ಶಕ್ತನಲ್ಲ ಎಂಬುದಾಗಿ ಯೇಸು ಸ್ವಾಮಿ ಪದೇ ಪದೇ ನಮಗೆ ತಿಳಿಸುವಂತನಾಗಿದ್ದಾನೆ. ಈ ಒಂದು ಬಲಗೈಯಲ್ಲಿ ಆ ಸುರುಳಿಯನ್ನ ಹಿಡಿದುಕೊಂಡು ತಂದೆಯಿಂದ ಆ ಶಕ್ತಿಯನ್ನ ಪಡೆದು ತಾನು ಇಡೀ ಲೋಕವು ಮಾಡದೇ ಇರತಕ್ಕಂಥ ಕಾರ್ಯವನ್ನು ಮಾಡಿ ತೋರಿಸಿದಂತೆ ನಮ್ಮ ಸ್ವಾಮಿ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಸ್ಪಿರಿಟ್ ಆಫ್ ಪ್ರಾಫೆಸಿ ವಾಲ್ಯೂಮ್ 3 ಪುಟ 202 ಮತ್ತು 203ರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿದ್ದಾರೆ. ಆ ಒಂದು ಎಲೆನ್ ವೈಟ್ ಅವರ ಒಂದು ಬರವಣಿಗೆಯಿಂದ ಸ್ವಲ್ಪ ವಿಚಾರಗಳನ್ನು ತಿಳಿಸಿ ಪಾಸ್ಟರ್ ಪ್ರಶ್ನ. ಅವ್ರು ಹೇಳ್ತಕ್ಕಂಥದ್ದು, ಕ್ರಿಸ್ತನಿಗೆ ಈ ಸಭೆಯಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ. ಆ ಸಭೆಯ ಅಧಿಕಾರವನ್ನು ಸದುಪಯೋಗ ಮಾಡಿಕೊಂಡು ಇದು ಶ್ರೇಷ್ಠವಾದಂತ ಒಂದು ಪುಸ್ತಕ, ಇದನ್ನು ನಾನು ಜನರ ವಿಮೋಚನೆಗೋಸ್ಕರ ಉಪಯೋಗಿಸಬೇಕೆಂಬುದಾಗಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲಾ ಶಕ್ತಿಯು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಮ್ಮ ಸ್ವಾಮಿ ತಿಳಿಸುವಂತನಾಗಿದ್ದಾನೆ. ಒಂದು ಕ್ಷಣದಲ್ಲಿ ತಾನು ಶಿಷ್ಯರ ಜೊತೆಯಲ್ಲಿ, ಅಂದ್ರೆ ಪಾಪ ತುಂಬಿದ ಲೋಕದ ಜೊತೆಯಲ್ಲಿ ಇದ್ದೇನೆ ಎಂಬುದನ್ನು ಸಹ ಮರೆತು ಬಿಡುತ್ತಾನೆ ಸ್ವಾಮಿ. ಯಾಕೆಂದ್ರೆ ಅಷ್ಟೊಂದು ಪರವಶನಾಗಿದ್ದವನು ಎಂಬುದಾಗಿ. ನಾನು ಇನ್ನೇನು ಪರಲೋಕಕ್ಕೆ ಹೋಗಬೇಕು ಎಂಬುದಾಗಿ ತನ್ನನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾನೆ. ಹಾಗಿರುವಲ್ಲಿ ವಿಮೋಚಕನು, ಮಾನವರನ್ನ ವಿಮೋಚನೆ ಮಾಡಿದಂಥವನು, ತ್ಯಾಗ ಮಾಡಿದಂಥವನು, ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಸಂಬಂಧವನ್ನು ಬೆಳೆಸಿದವನು, ಅದ್ವಿತೀಯನು, ಅಮರನಾದವನು ಆ ನಮ್ಮ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳಲಿಕ್ಕೆ ಕಾತುರನಾಗಿದ್ದಾನೆ. ಈಗ ಈ ಒಂದು ಕಿರು ಪರಿಚಯದ ನಂತರ ಒಂದು ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಸನ್ನಿವೇಶವನ್ನು ದರ್ಶನವಾಗಿ ಪ್ರಕಟಣೆಗಾರನು ನೋಡ್ತಾ ಇದ್ದಾನೆ. ಅದನ್ನು ನೋಡಿ ಆತನು ಬರ್ಕೊಂಡು ನಮಗೋಸ್ಕರ ಈ ಒಂದು ಅಂತ್ಯಕಾಲದಲ್ಲಿ ಜೀವಿಸ್ತಕ್ಕಂಥ ನಾವುಗಳು ಇದನ್ನು ನೋಡಬೇಕು. ಆ ಪುಸ್ತಕ ಏನು, ಆ ಪುಸ್ತಕದಲ್ಲಿ ಏನು ಬರೆದಿದೆ, ಈಗಾಗಲೇ ಅದನ್ನು ನಾವು ಮಾತಾಡಿದ್ದೇವೆ.
ಈಗ 8ನೇ ಒಂದು ವಚನಕ್ಕೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ಈ ಒಂದು ಪುಸ್ತಕದ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ಈ ಒಂದು ಸುರುಳಿ ಯಾಕೆ ಅವಶ್ಯ ಇತ್ತು ಅಂತ ಹೇಳಿದ್ರೆ ಮಾನವನ ಭವಿಷ್ಯವನ್ನು ತಿಳಿಸ್ತಾ ಇತ್ತು. ಅಲ್ಲಿ ಮನುಷ್ಯರು ರಕ್ಷಣೆ ಆಗಲಿಕ್ಕೆ ಹೇಗೆ ಸಾಧ್ಯ, ಯಾರಿಂದ ಸಾಧ್ಯ ಅನ್ನೋದನ್ನ ಅಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇತ್ತು. ಆ ಪ್ರಯುಕ್ತವಾಗಿ ದೇವರು ಅದನ್ನು ಬಿಚ್ಚಲಿಕ್ಕೆ ಯಾರು ಯೋಗ್ಯನಾಗಿ ಯಾರು ಇರಲಿಲ್ಲ ಅಂತ ದುಃಖ ಪಡ್ತಾನೆ ಪ್ರಕಟಣೆಗಾರಂತ ಯೋಹಾನ. ಆದರೆ ದೇವರ ನಮಗೆ ಸ್ತೋತ್ರ, ಯಜ್ಞದ ಕುರಿತಂತೆ ಯೇಸು ಸ್ವಾಮಿ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಈ ಲೋಕವನ್ನು ಜಯಿಸಿದ ಪ್ರಯುಕ್ತವಾಗಿ ಆತನು ಯೋಗ್ಯನಾಗಿದ್ದರು. ಆ ಪುಸ್ತಕವನ್ನು ತೆಗೆದುಕೊಂಡು ಇವತ್ತು ಅವ್ರ ಮುಖಾಂತರ ಇದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿದೆ. ಬಹುಶಃ ಅವತ್ತು ತೆಗೆದುಕೊಳ್ಳದೇ ಇದ್ದರೆ ಇವತ್ತು ಅದು ಇನ್ನೂ ಮುಚ್ಚಲ್ಪಡ್ತಾ ಇತ್ತು. ಆ ಪ್ರಯುಕ್ತವಾಗಿ ಪ್ರಕಟಣೆ ಪುಸ್ತಕ ಇನ್ನೆಂದೂ ಮುಚ್ಚಿದ ಪುಸ್ತಕ ಅಲ್ಲ, ಅದು ತೆರೆಯಲ್ಪಟ್ಟಂಥ ಪುಸ್ತಕ. ಎಲ್ಲ ವಿಶೇಷವಾಗಿ ವಿವರಣೆ ಆಗಿದೆ. ಅಲ್ಲಿ ಯಾವುದು ಬಚ್ಚಿಟ್ಟಿರ್ತಕ್ಕಂಥ ವಿಷಯ ಏನಿಲ್ಲ ಎಂಬ ವಿಷಯವನ್ನು ಈ ಪುಸ್ತಕದಲ್ಲಿ ನಾವು ಕಲಿತೇವೆ. ಓಕೆ, ಮುಂದೆ ಹೋಗೋಣ. ನಾವು ಈ 5ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. 8ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ತೆಗೆದುಕೊಂಡಾಗ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರ್ತಿಗಳು ಇದ್ದವು. ಒಂದೊಂದಾಗಿ ನಾವು ಹೋಗೋಣ. ಈಗ ಪುಸ್ತಕ ಏನು, ಸುರುಳಿ ಏನು ಎಂಬತಕ್ಕಂಥದ್ದನ್ನು ಈಗಾಗಲೇ ಭಾಳಷ್ಟು ಚರ್ಚೆ ಮಾಡಿದ್ದೀವಿ. ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೂತನವಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಏನಾದರೂ ಒಂದು 2 ಮಾತು, ಪುಸ್ತಕ ಏನು ಸುರುಳಿ ಇದು ಬಹಳ ಶ್ರೇಷ್ಠವಾದಂಥ ಪುಸ್ತಕ, ಯಾರು ತರೆಯಲಾಗದೇ ಇರತಕ್ಕಂಥ ಪುಸ್ತಕ. ಆದರೆ ಒಬ್ಬನು ಮಾತ್ರ ಯೂದಾಯ ಕುಲದ ಸಿಂಹವನ್ನು ಪ್ರತಿನಿಧಿಸುವ ಯೇಸು ಸ್ವಾಮಿ ಮಾತ್ರ ಆ ಪುಸ್ತಕವನ್ನು ತೆಗೆಯಲು ಸಾಧ್ಯ ಎಂಬುದನ್ನು ನಮಗೀಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಪುಸ್ತಕ ಬರೀ ಯೇಸು ಸ್ವಾಮಿ ಮಾತ್ರ ತೆರೆದು ಅದರಲ್ಲಿರ್ತಕ್ಕಂಥ ಆ ಒಂದು ವಿಷಯಗಳನ್ನು ತಿಳಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಯೇಸು ಸ್ವಾಮಿಯಲ್ಲಿ ಮಾತ್ರವಿದೆ ಅಂತಕ್ಕಂಥ ಅಂಶವನ್ನು ನಾವು ನೋಡಿದ್ದೇವೆ. ಈ 4 ಮೃಗಗಳು ಯಾರು ಮತ್ತು 24 ಹಿರಿಕರು ಯಾರು ಎಂಬತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ, ಈ 4 ಮೃಗಗಳು ಯಾರು ಎಂಬತಕ್ಕಂಥದ್ದನ್ನು ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಒಂದು ವೇಳೆ ನೂತನವಾಗಿ ಈ ಕಾರ್ಯಕ್ರಮವನ್ನು ಬರೀ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದ ಮೇರೆಗೆ ಈ 4 ಜೀವಿಗಳು ಯಾರು ಎಂಬುದನ್ನು ಈಗಾಗಲೇ ನಾವು ಕಲ್ತಿದ್ದೇವೆ. ಇವರು ಕೆರೂಬಿಯರು, ದೇವದೂತರು, ವಿಶೇಷವಾದ ಜವಾಬ್ದಾರಿಕೆಯನ್ನು ವಹಿಸಿರ್ತಕ್ಕಂಥ ಕೆರೂಬಿಯರಾಗಿದ್ದಾರೆ. ಎಲ್ಲ ಸ್ತೋತ್ರ ಇವರಿಂದ ಪ್ರಾರಂಭವಾಗುತ್ತದೆ. ಇವರಿಂದ ಪ್ರಾರಂಭವಾಗಿ ಮುಂದೆ ಅದು 24 ಹಿರಿಕರು, ಈ 4 ಮತ್ತು 24 ಹಿರಿಕರು ಎಲ್ಲರೂ ಸಹ ಯಜ್ಞದ ಕುರಿಯಾದ ಆತನ ಮುಂದೆ ಅಡ್ಡ ಬೀಳಲಿಕ್ಕೆ ಬರ್ತಾರೆ. 24 ಹಿರಿಕರು ಯಾರು ಸಂಕ್ಷಿಪ್ತವಾಗಿ ಹೇಳಿ ಪಾಸ್ಟರ್ ರಾಜದಾಸ್. ನಾವು ಈಗಾಗಲೇ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. 24 ಹಿರಿಯರು ಯಾರೆಂದು ಅನೇಕರಿಗೆ ಸಂಶಯ ಇರ್ಬೋದು. ಆದರೆ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಆದಾಗ ಆತನ ಸಮಾಧಿಯೊಡನೆ ಇತರ ಸಮಾಧಿಗಳು ತೆರೆಯಲ್ಪಟ್ಟವು. ಆಗ ಸ್ವಾಮಿ ಪರಲೋಕಕ್ಕೆ ಆರೋಹಣ ಆದಾಗ ಇಹಲೋಕದಲ್ಲಿ ಯಾರು ನೀತಿವಂತರಾಗಿ ಜೀವಿಸಿದ್ರು ಅವರು ಸಮಾಧಿ ತೆರೆಯಲ್ಪಡ್ತು. ಅವರು ಸಾಕ್ಷಿಗಾಗಿ ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾರೆ. ಅವರಿಗೆ ಸ್ವಾಮಿ ಒಂದು ಉದಾಹರಣೆಗೋಸ್ಕರ, ನೀವು ನೀತಿವಂತರಾಗಿ ಲೋಕದ ಜೀವಿಸಿದ್ರೆ ಎತ್ತಲ್ಪಡ್ತೇವೆ, ಸತ್ರು ಸಹ ಸಮಾಧಿಯಿಂದ ತೆರೆಯಲ್ಪಟ್ಟು ನಾವು ಪರಲೋಕದ ಇರ್ತೇವೆ ಎಂಬುದಾಗಿ ಸಾಂಕೇತಿಕವಾಗಿ 24 ಹಿರಿಯರು ಪರಲೋಕದಲ್ಲಿ ಆಸನಾರೂಢನಾಗಿ ಸ್ವಾಮಿ ಬಳಿಲಿದ್ದಾರೆ. ಓಕೆ, ಹ್ಯಾವಿಂಗ್ ಟೋಲ್ಡ್ ಹೂ ಆರ್ 24 ಎಲ್ಡರ್ಸ್, ಈಗ ಯಾಕೆ ಅವರು ಈ ಕುರಿಮರಿಯ ಮುಂದೆ ಸಾಷ್ಟಾಂಗ ಬೀಳ್ತಾ ಇದ್ದಾರೆ? ಖಂಡಿತವಾಗಿಯೂ ಯಾಕೆಂದರೆ ಸಾಷ್ಟಾಂಗ ನಮಸ್ಕಾರಕ್ಕೆ ಯೋಗ್ಯನಾದವನು ಯೇಸು ಸ್ವಾಮಿ ಮಾತ್ರ. ಆ ಕುರಿಮರಿಯನ್ನು ಸೂಚಿಸ್ತಕ್ಕಂಥವರು ಯೇಸು ಸ್ವಾಮಿ ಮಾತ್ರ. ಆ ಅರ್ಹತೆ ಇರೋದರಿಂದ ಅವರು ಅಲ್ಲಿದ್ದಾರೆ. ಈಗ ನಾವು ಒಂದು ಉದಾಹರಣೆ, ಇಬ್ರಿಯರ ಬರೆದ ಪತ್ರಿಕೆ
1ನೇ ಅಧ್ಯಾಯ 6ನೇ ವಚನವನ್ನ ಗಮನಿಸುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಯಾರು ಆರಾಧನೆಗೆ ಬೀಳ್ತಾರೆ, ಯಾರಾಧನೆ ಮಾಡ್ತಾರೆ ಎಂಬುದನ್ನು ಸ್ವಲ್ಪ ಹೊತ್ತು ನೋಡೋಣ. ಇಬ್ರಿಯ 1:6. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ದೇವದೂತರೆಲ್ಲರೂ ಸಹ ಅಡ್ಡ ಬೀಳಬೇಕು. 24 ಹಿರಿಕರು ಸಹ ಅಡ್ಡ ಬೀಳಬೇಕು. ಕೆರಿಬಿಯರು ಸಹ ಅಡ್ಡ ಬೀಳಬೇಕು. ಇವರೆಲ್ಲರೂ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಹತೆಯನ್ನು ಹೊಂದಿರತಕ್ಕಂಥ ಯೇಸುವಿಗೆ ಮಾತ್ರ ಕೊಡುವಂತರಾಗಿದ್ದಾರೆ. ಮುಂದೆ ಪೌಲನು ಹೇಳ್ತಾನೆ ಫಿಲಿಪ್ಪದವರಿಗೆ 2ನೇ ಅಧ್ಯಾಯ 8ರಿಂದ 11ನೇ ವಚನವನ್ನ ನೋಡುವಾಗ ಪ್ರತಿಯೊಂದು ಕಾಲುಗಳು ಸಹ ದೇವರ ಮುಂದೆ ಬೀಳಬೇಕು ಅಂತ. ಓದೋಣ ಸ್ವಲ್ಪ ಅದನ್ನ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಹೇರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗವು, ಮೃತ್ಯುವು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಇದಕ್ಕಿಂತ ಸ್ಪಷ್ಟವಾದ ವಚನ ನಮಗೆ ಇನ್ನೊಂದು ಬೇಕಾಗಿಲ್ಲ. ಆ ಯಜ್ಞದ ಕುರಿಯಾದ ಆತನಿಗೆ ಇಡೀ ಲೋಕ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಕಾರಣ ಇಷ್ಟೇ, ಆತನು ಮಾಡಿರುವ ತ್ಯಾಗ. ಯಾರು ಮಾಡದೇ ಇರತಕ್ಕಂಥ ತ್ಯಾಗವನ್ನ ನಮ್ಮ ಸ್ವಾಮಿ ಆ ಶಿಲುಬೆ ಮೇಲೆ ಮಾಡಿರೋದ್ರಿಂದ ಘನ, ಮಾನ, ಸ್ತುತಿ ಎಲ್ಲದಕ್ಕೂ ಯೋಗ್ಯನು ಆತನೊಬ್ಬನೇ ಆಗಿದ್ದಾನೆ. ಓಕೆ, ಮುಂದೆ ಹೋಗೋಣ. ಇವರ ಕೈಗಳಲ್ಲಿ ವೀಣೆಗಳಿದ್ದವು ಅಂದರು, ಹಾರ್ಪ್ಸ್. ಹೇಳಿ. ಹೌದು, ಇಲ್ಲಿ ಆ ರಾಜಾದಿರಾಜನನ್ನ ಆಹ್ವಾನ ಮಾಡಲಿಕ್ಕೆ ಇವರಲ್ಲಿ ವಾದ್ಯಗಳಿದ್ದವು. ವೀಣೆ, ತಂತಿ, ವಾದ್ಯ, ದಮ್ಮಡಿ ಇವೆಲ್ಲವೂ ಇತ್ತು. ನಾವು ನೋಡುವಂತರಾಗಿದ್ದೇವೆ. ಪ್ರಾರ್ಥನೆ ಎಂಬತಕ್ಕಂಥದ್ದು, ಸ್ತೋತ್ರ ಎಂಬತಕ್ಕಂಥದ್ದು ಇದು ದೇವರಿಗೆ ಸಲ್ಲಿಸಬೇಕಾದದ್ದು. ದಾವೀದನು ತಾನು ಒಂದು ವಾಡಿಕೆಯನ್ನು ಮಾಡಿಕೊಂಡಿದ್ದ. ಕುರಿ ಕಾಯುವಾಗಲೂ ಸಹ ಅವನಲ್ಲಿ ಏನೋ ಒಂದು ವಾದ್ಯ ಇರ್ತಿತ್ತು ಅವನ ಹತ್ರ. ರಾಜನ ಹತ್ರ ಓದುವಾಗ, ಸೌಲನ ಹತ್ರ ಹೋಗುವಾಗ ಅಲ್ಲೂ ಸಹ ವಾದ್ಯ ಇರ್ತಿತ್ತು. ಅದಕ್ಕೋಸ್ಕರ ಕೀರ್ತನೆಗಳನ್ನ ನಾವು ಸಂಗೀತದಿಂದ ತುಂಬಿದೆ ಎಂಬುದಾಗಿ ಅಂದ್ಕೊಳ್ತೇವೆ. ಯಾಕೆಂದ್ರೆ ದೇವರ ಜೊತೆಯಲ್ಲಿ ಬರುವಾಗ, ದೇವರಿಗೆ ನಮಸ್ಕಾರ ಮಾಡುವಾಗ, ದೇವರಿಗೆ ಆರಾಧನೆ ಮಾಡುವಾಗ ಸಂಗೀತದಿಂದ ನಾವು ಬರಬೇಕು ಎಂಬುದಾಗಿ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿ. ಏನ್ ಹೇಳ್ತಾರೆ? ಯೆಹೋವನು ಚೀಯೋನನ್ನು ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು. ಸಂಗೀತ, ಹರ್ಷ, ಉಲ್ಲಾಸ, ಸ್ತೋತ್ರ, ಘನ, ಮಹಿಮೆ ಎಲ್ಲವೂ ಅದರಲ್ಲಿದೆ. ಈ ಪ್ರತಿಯೊಬ್ಬರೂ ಸಹ ಅದರಲ್ಲಿ ಪಾಲ್ಗೊಳ್ಳಬೇಕೆಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ವಂಡರ್ಫುಲ್. ಈಗ ಮುಂದೆ ಹೋಗುವಾಗ ಪ್ರಾರ್ಥನೆಯ ಬಗ್ಗೆ ಏನೋ ಬರೆಯಲ್ಪಟ್ಟಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತವಾಗಿಯೂ ಪ್ರಾರ್ಥನೆ ಎಂಬತಕ್ಕಂಥದ್ದು ದೇವರಿಗೆ ಸಲ್ಲಿಸಬೇಕಾದಂಥ ಧೂಪ. ನಾವೇನು ಧೂಪ ಅರ್ಪಿಸ್ತೀವಲ್ಲ, ಅದು ಈ 24 ಹಿರಿಕರು, ಅಲ್ಲಿರ್ತಕ್ಕಂಥ ದೇವದೂತರುಗಳು ಇವರೆಲ್ಲರೂ ಅಲ್ಲಿ ಸಲ್ಲಿಸ್ತಾ ಇದ್ರು. ಪ್ರತಿಯೊಬ್ಬ ದೇವದೂತರು ಸಹ ಪ್ರಾರ್ಥನೆಯಲ್ಲಿ ತೊಡಗಿರ್ತಾರಂತೆ. ನಾವು ದೇವರಿಗೆ ಪ್ರಾರ್ಥನೆನ ಯಥಾರ್ಥವಾಗಿ ಮಾಡಬೇಕು, ಸತತವಾಗಿ ಮಾಡಬೇಕು. ಅದನ್ನೇ ತಾನೇ ಪೌಲನು ಹೇಳ್ತಾನೆ 1ನೇ ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ. ಸೊ ಪ್ರಾರ್ಥನೆ ಎಂಬತಕ್ಕಂಥದ್ದು ನಮ್ಮ ಪಾಪಗಳನ್ನು ನೋಡಿ, ಪರಲೋಕದಲ್ಲಿರುವವರೇ ಅಷ್ಟು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಈ ಭೂಲೋಕದಲ್ಲಿ ನಾವೆಷ್ಟು ಸಾರಿ ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಪ್ರಾರ್ಥನೆ ಎಂಬತಕ್ಕಂಥದ್ದು ನಮ್ಮ ಹೃದಯದ ಅಂತರಾಳವನ್ನು ಅದು ದೇವರಿಗೆ ಮುಟ್ತದಂತೆ. ನಾವು ಹೃದಯದಿಂದ ಮಾಡುವಾಗ, ಪಶ್ಚಾತ್ತಾಪದಿಂದ ಒಂದು ಪ್ರಾರ್ಥನೆಯನ್ನು ಸ್ವಾಮಿ ಯಾವಾಗಲೂ ಸದಾ ಕೇಳ್ತಾನೆ. ಆ ಪ್ರಾರ್ಥನೆ ಯಾವುದಪ್ಪ ಅಂದರೆ, ಸ್ವಾಮಿ ನನ್ನ ತಪ್ಪನ್ನು ಮನ್ನಿಸು, ನನ್ನ ಪಾಪಗಳನ್ನು ಸ್ವೀಕಾರ ಮಾಡು ಎಂಬುದಾಗಿ ಹೇಳುವಾಗ ಆ ಪ್ರಾರ್ಥನೆಯನ್ನು ಸ್ವಾಮಿ ತಕ್ಷಣವಾಗಿ ಕೇಳ್ತಾನೆ.
ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಮುಂದೆ 9 ಮತ್ತು 10ನೇ ವಚನವನ್ನು ಮುಂದಿನ ಭಾಗದಲ್ಲಿ ನಾವು ಕಲಿಯೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ 9 ಮತ್ತು 10ನೇ ವಚನವನ್ನು ನಾವು ನೋಡೋಣ. ಮರಳಿ ಸ್ವಾಗತ. 5ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿದ್ದೇವೆ. ನಿಮ್ಮ ಸತ್ಯವೇದಗಳನ್ನು ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 9 ಮತ್ತು 10ಕ್ಕೆ ತಿರುಗಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನಿಮ್ಮೆಲ್ಲರಿಗೋಸ್ಕರ ಪಾಸ್ಟರ್ ರಾಜದಾಸ್ ಇದನ್ನು ಓದ್ತಾರೆ. ಅವರು ಹೊಸ ಹಾಡನ್ನು ಹಾಡುತ್ತಾ, ನಿನ್ನ ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು. ಈ ಒಂದು ಹೊಸ ರಾಗವನ್ನು ಹಾಡ್ತಕ್ಕಂಥವರು ಯಾರು ಎಂಬತಕ್ಕಂಥದ್ದನ್ನು ವಚನ 8 ನಾವು ನೋಡಬಹುದು. 4 ಜೀವಿಗಳು ಮತ್ತು 24 ಹಿರಿಕರು ಸೇರಿ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದಾಗ 24 ಜನರು ಸಮಾಧಿಯಿಂದ ಹೊರಗಡೆ ಬಂದರು. ಐ ಆಮ್ ಶ್ಯೂರ್ ದೇ ವರ್ ಆಲ್ ಸಿಂಗರ್ಸ್ ಅಲ್ಲ. ದೇ ಮಸ್ಟ್ ಬಿ ಫಸ್ಟ್ ಕ್ಲಾಸ್ ಸಿಂಗರ್ಸ್ ದಟ್ ದೇ ಗಾಟ್ ಅನ್ ಆಪರ್ಚುನಿಟಿ ಟು ಸಿಂಗ್ ಇನ್ ದಿ ಹೆವೆನ್ಲಿ ಕ್ವೈರ್. ಸೊ ಹೇಳಿ, ಈ ರಾಗವನ್ನು ಹಾಡಿರ್ತಕ್ಕಂಥವರು ಎಲ್ಲರೂ ಹಾಡಿದ್ದಾರೆ. ಈ ನೂತನವಾಗಿರ್ತಕ್ಕಂಥ ರಾಗ ಅಂದರೆ ಏನು ಪಾಸ್ಟರ್ ಪ್ರಸನ್ನ? ಹೊಸ ರಾಗವನ್ನು ನಾವು ಈಗಾಗಲೇ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳಿದ್ರಲ್ಲ ಅವ್ರು ಸಿಂಗರ್ಸ್ ಆಗಿರಬೇಕು ಅಂತ. ಅವ್ರು ಸಿಂಗರ್ಸ್ ಆಗಿರಲೇಬೇಕಾಗಿಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗ್ಬಿಡ್ತದೆ ನೀವು ಸಿಂಗರ್ಸ್ ಆಗ್ಬಿಡ್ತೀರ. ಅಲ್ಲಿ ಆ ವಾತಾವರಣ, ಆ ದೇವದೂತರು, ಅವರ ಹಾಡು, ಅದನ್ನು ನಾವು ಗೊತ್ತಿಲ್ಲದೆ ನಾವು ಕಲಿತಾ ಇರ್ತೇವೆ. ಈ ನೂತನ ಹಾಡು ಯಾವುದು ಎಂಬುದಾಗಿ ಹೇಳುವಾಗ ಮೋಶೆ ಹಾಡಿರ್ತಕ್ಕಂಥ ಹಾಡು, ಯಜ್ಞಕ್ಕೆ ಒಯ್ಯಲ್ಪಟ್ಟು ಆ ಕುರಿಮರಿಯ ಒಂದು ಹಾಡು. ಈ ಹೊಸ ಹಾಡನ್ನು ಆಡುವಾಗ ಅದು ಏನು ಹೇಳ್ತಾ ಇತ್ತು ಅಂದರೆ, ಯೇಸು ಸ್ವಾಮಿಯು ಮೆಲ್ಕಿಜೆದೇಕನ ತರದ ಯಾಜಕ ರಾಜನಾಗಿರ್ತಕ್ಕಂಥವನು ಆ ಪರಿಶುದ್ಧ ಸ್ಥಳಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಆಹ್ವಾನ ಮಾಡ್ತಕ್ಕಂಥ ಒಂದು ರಾಗ. ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. 4 ಮತ್ತು 5ನೇ ಅಧ್ಯಾಯದಲ್ಲಿ ನಡೀತಕ್ಕಂಥ ಎಲ್ಲಾ ಘಟನೆಗಳು, ಸನ್ನಿವೇಶಗಳು ಪರಿಶುದ್ಧ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿದೆ. ಮಹಾಪರಿಶುದ್ಧ ಸ್ಥಳಕ್ಕೆ ಅದು ಹೋಗಿಲ್ಲ. ಆ ಪರಿಶುದ್ಧ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಕ್ರಿಸ್ತ ಶಕ 31ರಲ್ಲಿ ತಾನು ಪುನರುತ್ಥಾನಗೊಂಡು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ಈ ಹಿರಿಕರು, ದೇವದೂತರು, ಪ್ರತಿಯೊಬ್ಬರು, ಕೆರೂಬಿಯರು, ಸೆರಾಫಿಯರು, ತಂದೆಯೂ ಸಹ ಯೇಸು ಸ್ವಾಮಿಗೋಸ್ಕರ ಕಾಯ್ಕೊಂಡಿದ್ರು ಅವರು ಬರಲಿ ಎಂಬುದಾಗಿ. ಇಲ್ಲಿ ಒಂದನ್ನು ನಾವು ಗಮನಿಸೋಣ. ಪ್ರಕಟಣೆ 7ನೇ ಅಧ್ಯಾಯ 9ರಿಂದ 17 ವಚನಗಳಲ್ಲಿ ಆ ಕೀರ್ತನೆ ಇದೆಯಲ್ಲ, ಆ ರಾಗ ಎಂತಹದ್ದು ಎಂಬುದನ್ನು ಇದರಲ್ಲಿ ನಾವು ಕಲ್ತ್ಕೊಳ್ಳೋಣ. ಇವುಗಳಾದ ಮೇಲೆ ಹೀಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಹಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನ ಆಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಿದ್ದಾರೆ. ಇದು ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಆಗ್ತಕ್ಕಂಥ ಒಂದು ಘಟನೆಯನ್ನು ತಿಳಿಸುವಂಥದ್ದು. ಅಲ್ಲೂ ಸಹ ಹೊಸ ಕೀರ್ತನೆಯನ್ನು ಹಾಡಲಿಕ್ಕೆ 24 ಹಿರಿಕರು, ಆ ದೇವದೂತರು, ಪ್ರತಿಯೊಬ್ಬರು ಹೊಂದಿಕೊಂಡಿದ್ದಾರೆ. ಎಲ್ಲ ದೇಶದವರು ಈ ಹಾಡನ್ನು ಕರೀಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇದು ಯೋಗ್ಯತೆ, ಘನ, ಅರ್ಹತೆ ಎಲ್ಲವೂ ಇರ್ತಕ್ಕಂಥ ಸ್ವಾಮಿಯ ಬಗ್ಗೆ ಹೇಳ್ತಕ್ಕಂಥ ಕೀರ್ತನೆ. ಈ ಹಾಡು
ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಕಲ್ತ್ಕೊಳ್ತಾರೆ. ಅಷ್ಟು ಸುಲಭವಾಗಿರ್ತದೆ, ಅಷ್ಟು ಪ್ರಸಿದ್ಧಿ ಆಗಿರ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಓಕೆ, ಈ ರಾಗವು ನೂತನವಾಗಿರ್ತಕ್ಕಂಥ ರಾಗ ಏನು ಎಂಬತಕ್ಕಂಥದ್ದನ್ನು ಈಗಾಗಲೇ ನೀವು ಹೇಳಿದ್ದೀರಾ. ಎಲ್ಲ ಭಾಷೆ ಕುಲದವರು ಈ ರಾಗವನ್ನು ಹಾಡ್ತಾರೆ ಅಂತ ಕೂಡ ನೀವು ಹೇಳಿಬಿಟ್ಟಿದ್ರಿ. ಆ ಒಂದು ಭೂಮಿಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಅಂಶವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇದರಲ್ಲಿ ಅದನ್ನು ನಾವು ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನೀವು ಕಾಪಾಡಿದ್ದೀರಾ, ಆ ಒಂದು ಘಟನೆಯಿಂದ ನಮ್ಮನ್ನು ಕಾಪಾಡಿದ್ದೀರಾ, ಅಥವಾ ಆ ಒಂದು ಸನ್ನಿವೇಶದಿಂದ ನಮ್ಮನ್ನು ಕಾಪಾಡಿದ್ದೀರಾ. ವಚನ 9 ನಾನು ಮಾತಾಡ್ತಾ ಇದ್ದೀನಿ. ಅದು ಯಾವ ಸನ್ನಿವೇಶದ ಬಗ್ಗೆ ಮಾತಾಡಲ್ಪಡ? ಇಲ್ಲಿ ಒಂದು ಬಹಳ ಮುಖ್ಯವಾದ ದೃಷ್ಟಾಂತವನ್ನು ಕೊಟ್ಟು ನಮಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಆ ದೃಷ್ಟಾಂತವನ್ನು ಬೋಧಕರಾದ ರಾಜದಾಸ್ ಅವರು ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆ ದೃಷ್ಟಾಂತ ಯಾವುದಂತ ಹೇಳಿದ್ರೆ, ರೂಪ ಪ್ರತಿರೂಪ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಾಡುವಂಥ ಎಲ್ಲ ಯಜ್ಞ ಹೋಮಗಳು ಅದು ರೂಪವಾಗಿತ್ತು. ಅದರ ಪ್ರತಿರೂಪ ಯಾರಂದ್ರೆ ಕ್ರಿಸ್ತನೇ ಆಗಿದ್ದು. ಹಾಗೇನೆ ಇಲ್ಲಿ ಕ್ರಿಸ್ತನಿಗೆ ಹೋಲಿಕೆ ಆದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಯಾರಂತ ಹೇಳಿದ್ರಿ ನಾವು ತಿಳ್ಕೊಳ್ಬೇಕಾದ್ರೆ ರೂತಳ ಪುಸ್ತಕ ಬರೋಣ. ರೂತಳ ಪುಸ್ತಕದಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತು. ರೂತ್ ನಯೋಮಿಯ ಸೊಸೆ, ಅವರು ಮೋವಾಬ್ ದೇಶಕ್ಕೆ ಹೋದರು. ಬೆತ್ಲೇಮ್ ಬಿಟ್ಟು, ಬೆತ್ಲೇಮಲ್ಲಿ ಬರಗಾಲ ಇತ್ತು. ಮೋವಾಬ್ಗೆ ಹೋಗಿ ಮತ್ತೆ ಮರಳಿ ದೇವರು ಬೆತ್ಲೇಮ ಸಂದರ್ಶ ಹಿಂದಿರುಗಿ ಬಂದಾಗ ಆಕೆ ಆಹಾರಕ್ಕಾಗಿ ಬೋವಾಜನ ತೋಟಕ್ಕೆ ಹೋಗ್ತಾಳೆ. ಬೋವಾಜ ಯಾರು ಅಂತ ಹೇಳಿದಾಗ ಆತ ಸಮೀಪ ಬಂದು, ಒಂದು ವಾಡಿಕೆ ಇತ್ತು, ಒಬ್ಬ ಸ್ತ್ರೀ ತನ್ನ ಗಂಡನ ಕಳ್ಕೊಂಡ್ರೆ ಅವರ ಸಮೀಪ ಬಂದು ಅವ್ರನ್ನ ಮದುವೆ ಮಾಡ್ಕೊಳ್ಬೇಕಾಯಿತು. ಬೋವಾಜನಿಗಿಂತ ಇನ್ನೂ ಸಮೀಪ ಬಂದು ಇದ್ದರು. ಆ ಪ್ರಯುಕ್ತವಾಗಿ ಬೋವಾಜ್ ಎಷ್ಟು ನೀತಿವಂತ ಅಂತ ಹೇಳಿದ್ರೆ ಅವನೇ ಅದನ್ನು ಹೊಂದ್ಬೋದಾಗಿತ್ತು. ಆದರೆ ಮೊದಲು ಪ್ರಿಫರೆನ್ಸ್ ಬೇರೆ ಕೊಡ್ತಾನೆ. ಇದು ಕ್ರಿಸ್ತನ ಸ್ವಭಾವ ಅಂತ ತೋರಿಸುತ್ತೆ. ಆತನಲ್ಲಿ ಯಾವುದೇ ಥರದ ಆಶೆ ಬಡಕ್ತಾನೆ ಇರಲಿಲ್ಲ. ಆ ನಿಸ್ವಾರ್ಥವಾಗಿ ಆತನಿಗೆ ಒಂದು ಆಫರ್ ಕೊಟ್ಟು, ನೋಡಪ್ಪ ನೀನು ಸಮೀಪ ಬಂಧು ಆಗಿದೆಯಾ, ಈ ರೂತ್ ಬಂದಿದ್ದಾಳೆ, ನೀನು ಕ್ರಮಬದ್ಧವಾಗಿ ಮದುವೆ ಮಾಡ್ಕೊಳ್ಬೇಕು. ಮದುವೆ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಅಂಗೀಕರಿಸ್ಕೊಳ್ಬೇಕು ಅಂತ ಹೇಳಿದಾಗ ಅವನು ಅದು ತಲೆನೋವು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆ ಒಂದು ನಿರಾಕರಣೆ ಆದಾಗ ಬೋವಾಜನಿಗೆ ಅವಕಾಶ ಸಿಗತ್ತೆ. ಬೋವಾಜ ಕ್ರಿಸ್ತನ ಹಾಗೆ ಆತನ ಅಂಗಿಯನ್ನು ರೂತಳ ಮೇಲೆ ಹೊದಿಸ್ತಾನೆ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ನೀತಿಯ ವಸ್ತ್ರವನ್ನು ಪಾಪಿಗಳ ನಮ್ಮ ಮೇಲೆ ಹೊದಿಸುವಂಥದ್ದು. ಆತನು ಆಕೆ ಯೋಗ್ಯಳಾಗದಿದ್ರೂ ಸಹ ಆಕೆಯನ್ನು ತನ್ನ ಪತ್ನಿಯಾಗಿ ಅಂಗೀಕರಿಸ್ಕೊಳ್ತಾನೆ. ಇವತ್ತು ನಾವು ಯೋಗ್ಯರಲ್ಲ, ಪಾಪಿಗಳಾಗಿದ್ದಾಗಿ ಸ್ವಾಮಿ ನಮ್ಮನ್ನು ಸಭೆಯಾಗಿ ಅಂಗೀಕರಿಸ್ಕೊಂಡು ನಮ್ಮನ್ನು ನೀತಿವಂತರಾಗಿ ಪರಿಗಣಿಸಿ ಆತನ ಮುಖಾಂತರ ಯೇಸು ಸ್ವಾಮಿ ಹುಟ್ಟು ಬರ್ತಾನೆ. ವಂಡರ್ಫುಲ್. ತುಂಬ ಆ್ಯಕ್ಚುಲಿ ಉನ್ನತವಾಗಿರ್ತಕ್ಕಂಥ ಒಂದು ಉದಾಹರಣೆ, ಬೋವಾಜನ ಉದಾಹರಣೆ, ಯೇಸು ಸ್ವಾಮಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್ ನೀವು ಕೊಟ್ಟಿರ್ತಕ್ಕಂಥ ಈ ಮಾಹಿತಿಗಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.